ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 11th ಕ್ವಶನ್ ನೋಡಿ. ಇಫ್ y ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಶೋ ದಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ y2 ಪ್ಲಸ್ 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ y1 ಈಸ್ ಈಕ್ವಲ್ ಟು 2 ಅಂತ ನಾವು ಶೋ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಪ್ರೂವ್ ದಟ್, ಶೋ ದಟ್, ಇದ್ರಿಗೆಲ್ರಿಗೂ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಶೋ ದಟ್ ಅಂದರೆ ನಾವು ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಅದನ್ನು ಶೋ ಮಾಡಬೇಕಾಗುತ್ತೆ. ಓಕೆ, ಪ್ರೂವ್ ದಟ್ ಅಂದರೆ LHS ಇಸ್ ಈಕ್ವಲ್ ಟು RHS ಅಂತ ಶೋ ಮಾಡಿದರೆ ಸರೋಗುತ್ತೆ. LHS ಫೈಂಡ್ ಔಟ್ ಮಾಡಿಕೊಂಡು RHS ಫೈಂಡ್ ಔಟ್ ಮಾಡಿಕೊಂಡು ಅವೆರಡು ಈಕ್ವಲ್ ಮಾಡಿದರೆ ಸರೋಗುತ್ತೆ. ಅದು ಪ್ರೂವ್ ದಟ್. ಓಕೆ, ಇದು ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಅದ್ರಿಗೆ ಹೇಳ್ತಾ ಇದ್ದೀನಿ ಮತ್ತೆ ನೋಡಿ. ಓಕೆ, ಇಲ್ಲಿ ನಮಗೆ y ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇಲ್ಲಿ ಟರ್ಮಿನಾಲಜೀಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ y1 ಅಂದರೆ ಏನಂದರೆ dy/dx ಅಂತ. ಓಕೆ, y2 ಅಂದರೆ ಏನಂದರೆ d²y/dx² ಅಂತ. ಓಕೆ, ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಏನು ಬರುತ್ತೆ ಇದು ನಮಗೆ? dy/dx ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್. ನೋಡಿ, ಇಲ್ಲಿ ನಾನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟು ನಾನು ಪವರ್ ರೂಲ್ ಅಪ್ಲೈ ಮಾಡ್ತೀನಿ. ಓಕೆ, n ಇಂಟು ಎಕ್ಸ್ ಪವರ್ n-1. ಓಕೆ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ? ಎಕ್ಸ್ ಪ್ಲೇಸಲ್ಲಿ tan ಇನ್ವರ್ಸ್ ಆಫ್ ಎಕ್ಸ್ ಇದೆ. ಓಕೆ, ಅದ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಎಕ್ಸ್ ಅಂತಲೇ ತಗೊಳ್ಳಿ ನೀವು. ಓಕೆ, ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ 2 ಇಂಟು tan ಇನ್ವರ್ಸ್ ಆಫ್ ಎಕ್ಸ್, 2 - 1 ಏನಾಗುತ್ತೆ? 1 ಬರುತ್ತೆ. ಓಕೆ, ಮತ್ತೆ ಇಂಟು ಇದ್ರ ಒಳಗಡೆ ಇರುತ್ತಲ್ಲ ಮತ್ತೆ ಫಂಕ್ಷನು, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಇದು ನಮಗೆ ಚೈನ್ ರೂಲು. ಓಕೆ, ಗೊತ್ತಾಯ್ತಲ್ಲ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು? 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಕ್ಲಿಯರ್ ಆಯ್ತಲ್ಲ? ಇವಾಗ ನಾನು ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದೇನಾಗುತ್ತೆ ನಮಗೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ dy/dx ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಇದ್ರಿಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಅಗೇನ್ ಡಿಫ್ರೆನ್ಷಿಯೇಟ್ ಅಬೋವ್ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇದು ನೋಡಿ, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಓಕೆ, ಪ್ರಾಡಕ್ಟ್ ರೂಲ್ ಏನಂದರೆ ಯಾವುದಾದ್ರು 2 ಫಂಕ್ಷನ್ ಪ್ರಾಡಕ್ಟಲ್ಲಿದ್ದರೆ ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ. ಓಕೆ, ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ. ಇದು ನಮಗೆ ಪ್ರಾಡಕ್ಟ್ ರೂಲು. ಓಕೆ, ಫಸ್ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ? 1 ಡಿಫ್ರೆನ್ಷಿಯೇಷನ್ 0, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x. ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊತೀನಿ ಪ್ಲಸ್ ಇವಾಗ ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊತೀನಿ. ಸೆಕೆಂಡ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? d²y/dx². ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು? 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇವಾಗ ಅಗೇನ್ ನಾನು ಏನು ಮಾಡ್ತೀನಿ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ನಮಗೆ? 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ dy/dx ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. d²y/dx² ದಟ್ ಈಸ್ ಈಕ್ವಲ್ ಟು 2. ಓಕೆ, ಇದನ್ನು ರಿಅರೇಂಜ್ ಬರ್ಕೊಂಡ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ d²y/dx² ಅಂದ್ರೇನು? y2. ಓಕೆ, ಪ್ಲಸ್ 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ dy/dx ಅಂದರೆ ಏನು? y1 ದಟ್ ಈಸ್ ಈಕ್ವಲ್ ಟು 2. ನೋಡಿ, ನಾವು ಅದನ್ನೇ ಶೋ ಮಾಡಬೇಕಾಗಿತ್ತಲ್ಲ, ಬಂದಿದೆಯಾ ನೋಡಿ. ಓಕೆ, ಗೊತ್ತಾಯ್ತಲ್ಲ? ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ ಓಕೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.